ಬರಿದಾಗ್ತದೆ ತುಮಕೂರಿನ ಬುಗಡನಹಳ್ಳಿ ಕೆರೆ. ತುಮಕೂರು ನಗರ ಹಾಗೂ ಹಳ್ಳಿಗಳಿಗೆ ನೀರಿನ ಸಂಕಷ್ಟ ಎದುರಾಗುವಂತ ಸಾಧ್ಯತೆ. ಗ್ರಾಮಾಂತರ ಭಾಗದ ಮುಕ್ಕಾಲು ಹಳ್ಳಿಗಳಿಗೆ ನೀರಿಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಒಂದು ಕಡೆ ಬೇಸಿಗೆ ಕಾಲ ಆರಂಭವಾಗಿದೆ, ಇನ್ನೊಂದು ಕಡೆ ಕೆರೆಗಳಲ್ಲಿ ನೀರು ಖಾಲಿ ಆಗ್ತಾ ಇದೆ. ನೀರು ಖಾಲಿ ಆಗ್ತಾ ಇರುವಂಥ ಸಂದರ್ಭದಲ್ಲೇ ಸಮಸ್ಯೆಗಳು ಕೂಡ ಶುರುವಾಗಿ ಹೋಗಿದೆ. ಹೇಮಾವತಿ ಜಲಾಶಯದಿಂದ ಕೆರೆಗೆ ನೀರು ಬಿಟ್ಟಿಲ್ಲ. ಪ್ರತಿ ವರ್ಷ ಜೂನ್ ಜುಲೈಗೆ ಬರಿದಾಗ್ತಾ ಇದ್ದಂಥ ಕೆರೆ ಆದರೆ ಈ ಬಾರಿ ಮಾರ್ಚ್ನಲ್ಲೇ ಬರಿದಾಗ್ಬಿಟ್ಟಿದೆ. 3 ತಿಂಗಳು ಮುಂಚೆನೇ ಬರಿದಾಗಿರುವಂಥದ್ದು ಖಾಲಿ ಆಗೋಗಿದೆ ಬುಗಡನಹಳ್ಳಿ ಕೆರೆ. ಈಗಾಗಲೇ ವಾರಕ್ಕೆ 1 ಬಾರಿ ಮಾತ್ರ ನೀರನ್ನು ಬಿಡಲಾಗ್ತಾ ಇದೆ. ಒಂದೇ ಬಾರಿ ನೀರನ್ನು ಬಿಡಲಾಗ್ತಾ ಇರುವಂಥದ್ದು. ಕೆರೆಯ ನೀರು ಖಾಲಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಗರದ ಕೆಲ ಏರಿಯಾಗಳಲ್ಲಿ ಜನ ದುಡ್ಡು ಕೊಟ್ಟು ಟ್ಯಾಂಕರ್ಗಳ ಮೂಲಕ ಕುಡಿಯುವ ನೀರನ್ನು ಹಾಕಿಸ್ಕೊಳ್ತಾ ಇದ್ದಾರೆ. 15 ದಿನದ ಒಳಗಾಗಿ ಹೇಮಾವತಿ ಜಲಾಶಯದಿಂದ ನೀರು ಬಿಡದೇ ಇದ್ರೆ ನೀರಿನ ಕ್ಷಾಮ ಉಂಟಾಗುವಂಥ ಸಾಧ್ಯತೆ ಅಲ್ಲಿ ದಟ್ಟವಾಗಿ ಕಾಣಿಸ್ತಾ ಇದೆ. ಬಿಕಾಸ್ ಬೇಸಿಗೆ ಕಾಲ, ಮಳೆಯಂತೂ ಕಾಣಿಸ್ತಾ ಇಲ್ಲ. ಇನ್ನು ಒಂದು ಕಡೆ ಕೆರೆ ಕೂಡ ಖಾಲಿಯಾಗಿರುವಂಥ ಹಿನ್ನೆಲೆಯಲ್ಲಿ ಈಗಲೇ ತಾಪತ್ರಯ ಎದುರಾಗಿದೆ. ವಾರಕ್ಕೊಮ್ಮೆ ಬಿಡ್ತಾ ಇದ್ದಾರೆ. ಇನ್ನೊಂದು 15 ದಿನದಲ್ಲಾದರೂ ಹೇಮಾವತಿ ಜಲಾಶಯದಿಂದ ಸ್ವಲ್ಪ ನೀರನ್ನು ಬಿಟ್ಟರೆ ಕೆರೆಯಲ್ಲಿ ನೀರಿರುತ್ತೆ. ನೀರಿಗೆ ಇನ್ನೊಂದು 2 ತಿಂಗಳು ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಇದನ್ನು ನೋಡೋರು ಯಾರು ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರು ಏನು ಮಾತನಾಡಿದ್ರು ನೋಡೋಣ. ಇದುವರೆಗೂ ನಾವು ಯಾವುದೇ ರೀತಿಯ ಟ್ಯಾಂಕರನ್ನು ಉಪಯೋಗಿಸಿಲ್ಲ. ನಾವು 21 ವಾರ್ಡ್ಗಳಿಗೆ 3 ದಿನ ನೀರನ್ನು ಕೊಡ್ತಾ ಇದ್ದೀವಿ. 14 ವಾರ್ಡ್ಗಳಿಗೆ 4 ದಿವಸದವರೆಗೆ ನೀರನ್ನು ಕೊಡ್ತಾ ಇದ್ದೀವಿ. ನಮಗೆ ದೂರುಗಳು ಬರ್ತಿತ್ತು, 1 ವಾರಕ್ಕೆವರೆಗೂ ಕೊಡ್ತಿಲ್ಲ, 6 ದಿವಸಕ್ಕೆ ಕೊಡ್ತಿದ್ದಾರೆ ಅಂತ. ಅಂಥ ವಾರ್ಡ್ಗಳಿಗೆ ನಾನು ವಿಸಿಟ್ ಮಾಡಿದಾಗ ಕುಡಿಯೋ ನೀರಿಗೆ ಅಲ್ಲಿನ RO ವಾಟರ್ಗೆ ಅವರು ಡಿಪೆಂಡ್ ಆಗಿರ್ತಾರೆ. ಬಾಕಿ ನಮ್ಮ ಹೇಮಾವತಿ ನೀರು ಮತ್ತು ನಾವು ಕೊಡುವಂಥ ಬೋರ್ವೆಲ್ ನೀರು ಅವ್ರಿಗೆ ಸಫಿಷಿಯೆಂಟಾಗಿ ಹೋಗ್ತಾ ಇದೆ. ಈ 6 ದಿವಸ ನೀರು ಅನ್ನೋದನ್ನು ಯಾರೋ ಒಬ್ಬರು ಬಾಡಿಗೆಯವರು ಅಥವಾ ಬಾಡಿಗೆ ಮನೆಯವರು ಹೇಳಿರ್ಬೋದು ಅಂತ ನಾವು ಒಂದು ಸ್ಪೆಕ್ಯುಲೇಷನ್ ಮೇಲೆ ಹೋಗಿದ್ವಿ. ಸೊ ನಾವು 4 ದಿನಕ್ಕೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಕೊಡ್ತಾ ಇದ್ದೀವಿ. ಫಸ್ಟು ಈಗ ಅಫಿಷಿಯಲ್ಲೇನು ಅವ್ರು ಯಾವುದೋ ಒಂದು ರೀತಿಯಲ್ಲಿ ಈಗ ಇಲ್ಲಿನೂ ಸಾರ್ವಜನಿಕರಲ್ಲಿನೂ ಮತ್ತು ಅಫಿಷಿಯಲ್ಲೂ ಇಲ್ಲಿ ನಗರ ಒಬ್ಬ ಶಾಸಕರು ಬುದ್ಧಿಮಂತರಿದ್ದಾರೆ. ಆ ನೀರು ಯಾವ ಥರ ತರಬೇಕಂತ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡ್ತಾರೆ ಅಂತ ಅನ್ನೋದು ನಮಗೂ ಭರವಸೆ ಇದೆ. ಅದ್ರ ಬಗ್ಗೆ MLA ಅವ್ರ ಬಗ್ಗೆ ಭರವಸೆ ಇದೆ. ಅವಾಗ ನಾವು ಅವ್ರಿಗೆ ಸ್ಪಂದಿಸಿ ಸಾರ್ವಜನಿಕರು ಅದ್ರ ತಗೊಂಡಾಗ ನಾವು ನಡ್ಕೋಬೇಕು, ನೀರನ್ನು ಉಳಿತಾಯ ಮಾಡಬೇಕು. ಆವಾಗ ಯಾವುದೇ ಸಮಸ್ಯೆ ಇಲ್ಲ ಅನ್ನೋಂಥ ಭಾವನೆ ನನಗೂ ಅನಿಸ್ತಾ ಇದೆ ಸರ್. ಟ್ಯಾಂಕರ್ ಓಡಿಸ್ಕೋಬೇಕು, ವಾರಕ್ಕೊಂದ್ಸರಿ 15 ದಿವಸಕ್ಕೊಂದ್ಸರಿ. ಇನ್ನೇನು ಬೇಸಿಗೆ ಕಾಲ ಬಂದರೆ ದುಡ್ಡು ಕೊಟ್ಟು ಆರಿಸ್ಕೋಬೇಕು. ಅಟ್ಲೀಸ್ಟು ನಮಗೆ ಎಲ್ಲಾದರೂ ಕೆರೆ ಬಾವಿ ಏನಾನ ಹತ್ರ ಇದ್ದಿದ್ರೆ, ಬೋರ್ವೆಲ್ ಇದ್ದರೆ ನಾವೇ ಹೋಗಿ ತಗೊಂಡು ಬರ್ತಾಯಿದ್ವಿ. ಅವ್ರಿಗೆ ಯಾಕೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು? ತಗೊಂಡು ಬರ್ತಾಯಿದ್ವಿ. ಅದು ಇಲ್ವಲ್ಲ, ಹತ್ರ ಇಲ್ವಲ್ಲ ಕೆರೆ. ಇಲ್ಲ ಹೋಗಂದ್ರೆ ಹೋಗ್ಬೇಕಾ, ತಗೊಂಡು ಬರಬೇಕಾ ನಾವು ಕೆರೆಗೆ ಹೋಗಿ? ಅವಾಗಾದರೂ ಇವ್ರಿಗೆ ಸ್ವಲ್ಪ ಜ್ಞಾನೋದಯ ಆಗುತ್ತೆ ಹೆಂಗೋ ಅಂತ ನಾವು ಕೇಳ್ತಾ ಇದ್ದೀವಿ. ಹಂಗಾಗಿ ಎಲ್ಲ ನೀರಿನ ತುಂಬ ನೀರಿಲ್ಲ ಅಂದರೆ ಏನೂ ಆಗೋದಿಲ್ಲ ಕೆಲಸಗಳು. ನೀರಿನ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಎಲ್ಲರಿಗೂ ಸಾರ್ವಜನಿಕರಿಗೆ ಅನುಕೂಲ ಆಗೋ ಥರ ಮಾಡಿಕೊಡಿ ಅಂತ ಕೇಳ್ಕೊಳ್ತೀವಿ. ತುಮಕೂರಿನಲ್ಲಿ ಅದೇ ಬುಗಡನಹಳ್ಳಿ ಕೆರೆಯಲ್ಲಿ 2 ತಿಂಗಳು 1.5 ತಿಂಗಳಿನಲ್ಲಿ ನೀರು ಖಾಲಿ ಆಗ್ತಾ ಇದೆ ಅಂತ ಒಂದು ಮಾಹಿತಿ ಬಂದಿದೆ. ಈಗ ಮೊನ್ನೆ ಎಲ್ಲ ಸಭೆ ನಡೆಸಿ ಇದ್ರ ಬಗ್ಗೆ ಪೂರ್ವ ಸಭೆ ನಡೆದು ಇದ್ರ ಬಗ್ಗೆ ಗಮನ ಹರಿಸಿದ್ದಾರೆ ಅಧಿಕಾರಿಗಳು. ಇದ್ರ ಬಗ್ಗೆ ಗೃಹ ಸಚಿವರಾದ ಪರಮೇಶ್ವರು ಸಹ ಇದ್ರ ಕಡೆ ಗಮನ ಕೊಟ್ಟು ಅವರು ಹೇಮಾವತಿ ಚಾನಲ್ ಇದರಿಂದ ಬುಗಡನಹಳ್ಳಿ ನೀರು ಕೆರೆ ತುಂಬಿಸೋ ಒಂದು ಇದ್ರ ಕಡೆ ಗಮನ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಅವ್ರ ಹತ್ರ. ಇದನ್ನು ಸಮಸ್ಯೆ ಬಗೆಹರಿಸಿ ಸಮಸ್ಯೆ ದೊಡ್ಡದಾಗೋಕ್ಕಿಂತ ಮುಂಚೆ ಏನು ಕ್ರಮ ಕೈಗೊಳ್ಳಬೇಕೋ ಅದ್ರ ಬಗ್ಗೆ ಗಮನ ಹರಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ಈಗ ಆಲ್ರೆಡಿ ನೀರಿನ ಕ್ಷಾಮ ಎದುರಾಗಿರುವಂಥದ್ದು. ಹೇಮಾವತಿ ಹೇಮಾವತಿ ಜಲಾಶಯದಿಂದ ನೀರನ್ನು ಬಿಡದೆ ಹೋದರೆ ಇನ್ನು ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ಸ್ ಎದುರಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಾದರೂ ಮಾತುಕತೆಗಳು ಆಗ್ತಾ ಇದೆಯಾ ನೀರನ್ನು ಬಿಡಿಸುವಂಥ ನಿಟ್ಟಿನಲ್ಲಿ? ಪೃಥ್ವಿ, ಏನು ತುಮಕೂರು ನಗರಕ್ಕೆ ಜೀವನಾಡಿಯಾಗಿರುವಂತಹ ಬುಗಡನಹಳ್ಳಿ ಕೆರೆ ಈಗ ಬರಿದಾಗಿರ್ತಕ್ಕಂಥದ್ದು. ಏನು ಈಗ ಇದೇ ಒಂದು ಕೆರೆ ಪ್ರತಿ ವರ್ಷ ಬೇಸಿಗೆ ಶುರುವಾದಾಗ ಜೂನ್ ಜುಲೈವರೆಗೂ ಕೂಡ ಇದರಲ್ಲಿ ನೀರು ನಿಲ್ತಾ ಇತ್ತು. ಆದ್ರೆ ಈ ಬಾರಿ ಬೇಸಿಗೆ ಮುಂಚೆ ಒಂದು ತಾಪಮಾನ ನೀರಿನ ತಾಪ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಅಧಿಕಾರಿಗಳು ಹೇಳ್ತಾ ಇರೋ ಪ್ರಕಾರ ಮೇ ಎಂಡ್ವರೆಗೂ ಅಷ್ಟೇ ಬರ್ಬೋದು ನೀರು ನಮ್ಮಲ್ಲಿ. ಅಲ್ಲಿಂದ ಆಚೆಗೆ ಬುಗಡನಹಳ್ಳಿ ಕೆರೆ ಬರೀ ಸಿಲ್ಟ್ ಇರುತ್ತೆ, ನೀರು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಹೇಳ್ತಾ ಇರೋ ಪ್ರಕಾರ ಈಗಾಗಲೇ ಜಿಲ್ಲಾಡಳಿತಕ್ಕೆ ಇವರು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೇವೆ. ಈಗಾಗಲೇ ನಾವು ಕೂಡ ಏನು ಬುಗಡನಹಳ್ಳಿ ಕೆರೆಗೆ ಹೇಮಾವತಿ ನೀರು ಬೇಕು ಅಂತ ಹೇಳಿ ನಾವು ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದೀವಿ. ಅವರು ಜಿಲ್ಲಾಡಳಿತ ಸರ್ಕಾರಕ್ಕೆ ಬರೆದ ಅನಂತರ ಏನೋ ಸುಮಾರು 15 ದಿಂದ 20 ದಿನಗಳ ಕಾಲ ಹೇಮಾವತಿ ನೀರನ್ನ ಏನೋ ಹಾಸನದ ಹೇಮಾವತಿ ನೀರನ್ನ ಇಲ್ಲಿಗೆ ಅಂದ್ರೆ ತುಮಕೂರಿನ
ಬುಗಡ್ನಳ್ಳಿ ಕೆರೆಗೆ ಹಾಯಿಸ್ಬೇಕು ಅಂತ ಹೇಳಿ ಈಗಾಗಲೇ ಪತ್ರ ಬರೆದಿದ್ದೀವಿ ಅಂತ ಹೇಳಿ ಕಮಿಷನರ್ ಹೇಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ತುಮಕೂರು ನಗರದಲ್ಲಿ ಕಮಿಷನರ್ ಹೇಳ್ತಾ ಇರೋ ಪ್ರಕಾರ ಸದ್ಯಕ್ಕಂತೂ ಏನು 2 ವಾರ 3 ವಾರ ಮಟ್ಟಕ್ಕಂತೂ ನೀರಿನ ಸಮಸ್ಯೆ ಇಲ್ಲ. ಆದ್ರೆ ಏನೀಗ ವಾರದಲ್ಲಿ 3 ರಿಂದ 4 ಸರಿ ನೀರ್ ಬಿಡ್ತಾ ಇದ್ರು, ಅಂದ್ರೆ ಆ ವಾರ್ಡ್ ವೈಸ್ ಕುಡಿಯೋ ನೀರನ್ನ ಬಿಡ್ತಾ ಇದ್ರು. ಈಗ ವಾರಕ್ಕೆ 1 ಅಥವಾ 2 ಬಾರಿ ಬಿಡುವಂತ ನಿರ್ಣಯಕ್ಕೆ ಆಗಿರ್ತಕ್ಕಂಥದ್ದು. ಈಗಾಗಲೇ 2 ವಾರದಿಂದನೂ ಕೂಡ ಇದೇ ರೀತಿಯಾಗಿ ವಾರಕ್ಕೆ 1 ಸರಿ ಅಥವಾ 2 ಸರಿ ನೀರನ್ನ ಬಿಡ್ತಾ ಇರ್ತಕ್ಕಂಥದ್ದು ಅಂತ ಹೇಳಿ ಸ್ವತಃ ಕಮಿಷನರ್ ಕನ್ಫರ್ಮೇಶನ್ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅವರು ಕೂಡ ತುಮಕೂರಿನ ನಗರವಾಸಿಗಳಿಗೆ ರಿಕ್ವೆಸ್ಟ್ ಮಾಡಿರ್ತಕ್ಕಂಥದ್ದು, ಯಾರು ಕೂಡ ನೀರನ್ನ ಅತಿಯಾಗಿ ಬಳಸಬೇಡಿ, ಅಂದ್ರೆ ವೇಸ್ಟ್ ಆಗಿ ಮನೆಗಳಿಗೆ ಕ್ಯೂರಿಂಗ್ ಆಗಿರ್ಬೋದು ಅಥವಾ ಬಟ್ಟೆ ಒಗೆಯೋದಕ್ಕಾಗಿರ್ಬೋದು ಅಥವಾ ಬೇರೆ ಬೇರೆ ಏನೋ ಕ್ಲೀನಿಂಗ್ ಪರ್ಪಸ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ನೀವು ಕಡಿವಾಣ ಹಾಕ್ಬೇಕಾಗುತ್ತೆ ಅಂತ ಹೇಳಿ ಜೊತೆಗೆ ಹೇಳಿರ್ತಕ್ಕಂಥದ್ದು. ಇದ್ರೆಲ್ಲ ಜೊತೆಗೆ ಏನು ತುಮಕೂರಿನಲ್ಲಿ ಸಾಕಷ್ಟು ಖಾಸಗಿ ಆಸ್ಪತ್ರೆಗಳಾಗಿರ್ಬೋದು ಮತ್ತೆ ಜಿಲ್ಲಾಸ್ಪತ್ರೆ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಈ ಒಂದು ಬುಗಡ್ನಳ್ಳಿ ಕೆರೆ ನೀರು ಸಪ್ಲೈ ಆಗ್ತಾ ಇದ್ದು. ಆಗ ಈಗ ಏನಾದ್ರು ಮತ್ತೆ ಇದೇನಾದ್ರು ಸಮಸ್ಯೆ ಬಿಗಡಿಸ್ತಾ ಇದೆ ಆಗಿದ್ರೆ, ಜೊತೆಗೆ ಏನು ಹೇಮಾವತಿ ನೀರೇನಾದ್ರೂ ಬರದೆ ಜೂನ್ ಜುಲೈವರೆಗೂ ನಾವು ಬಿಡೋಲ್ಲ ಅಂತ ಹೇಳಿ ಏನಾದ್ರು ಅಲ್ಲಿನ ಜಿಲ್ಲಾಡಳಿತ ಹೇಳಿದ್ದೆ ಆದ್ರೆ ಅಥವಾ ಇಲಾಖೆ ಹೇಳಿದ್ದೆ ಆಗಿದ್ರೆ ನಿಜಕ್ಕೂ ಕೂಡ ತುಮಕೂರಿನಲ್ಲಿ ನೀರಿನ ಕ್ಷಾಮ ಉಂಟಾಗುತ್ತೆ ಅಂತ ಹೇಳ್ಬೋದು. ಪೃಥ್ವಿ. ಓಕೆ, ಧನ್ಯವಾದ ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ತುಮಕೂರಿನಲ್ಲಿ ನೀರಿನ ಸಂಕಷ್ಟ ಎದುರಾಗಿರುವಂಥದ್ದು. ಸೊ ಹೇಮಾವತಿ ಜಲಾಶಯದಿಂದ ನೀರನ್ನು ಬಿಡಿಸುವಂಥ ನಿಟ್ಟಿನಲ್ಲಿ ಮಾತುಕತೆಗಳಾಗ್ತಾವ ಅಥವಾ ಆಲ್ಟರ್ನೇಟಿವ್ ಆಗಿ ಏನು ವ್ಯವಸ್ಥೆ ಮಾಡ್ತಾರೆ ಕಾದು ನೋಡಬೇಕು. ಬಿಕಾಸ್ ಇಲ್ಲಿ ಯಾವಾಗಲೂ ಜೂನ್ನಲ್ಲಿ ಖಾಲಿ ಆಗ್ತಾ ಇದ್ದಂಥ ಬುಗಡನಹಳ್ಳಿ ಕೆರೆ ಮಾರ್ಚ್ನಲ್ಲೇ ಖಾಲಿ ಆಗಿಬಿಟ್ಟಿದೆ. ಮಾರ್ಚ್ನಲ್ಲೇ ಖಾಲಿ ಆಗಿರುವಂಥ ಹಿನ್ನೆಲೆಯಲ್ಲಿ ಜಲಕ್ಷಾಮ ಎದುರಾಗಿದೆ. ತುಮಕೂರಿನ ಜನಕ್ಕೆ ನೀರಿನ ಸಂಕಷ್ಟ ಬರದಾಗ್ತಾ ಇರುವಂಥದ್ದು ತುಮಕೂರಿನ ಬುಗಡನಹಳ್ಳಿ ಕೆರೆ. ತುಮಕೂರಿನ 35 ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ. ಇಲ್ಲಿ ನೀರು ಖಾಲಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಕೆರೆಯಲ್ಲಿ ಗ್ರಾಮಾಂತರ ಭಾಗದ 3/4 ಹಳ್ಳಿಗಳಿಗೆ ಇಲ್ಲಿಂದನೇ ನೀರನ್ನು ಕೊಡಲಾಗ್ತಾ ಇತ್ತು. ಬಟ್ ಇವಾಗ ಇಲ್ಲ. ಹೇಮಾವತಿ ಜಲಾಶಯದಿಂದ ಕೆರೆಗೆ ನೀರನ್ನು ಬಿಟ್ಟಿಲ್ಲ. ಯಾಕೆಂದರೆ ಅಲ್ಲಿ ಜೂನ್ ಜುಲೈ ಟೈಮ್ನಲ್ಲಿ ಬಿಡ್ತಾ ಇದ್ದಿದ್ದಂಥದ್ದು. ಸೊ ಮಾರ್ಚಲ್ಲಿ ಖಾಲಿ ಆಯಿತು ಅಂದ ತಕ್ಷಣ ಅವರು ಕೂಡ ಏನು ಬಿಟ್ಬಿಡೋದಿಲ್ಲ. ಕಾದು ನೋಡಬೇಕು ಬಿಡುವಂಥ ನಿಟ್ಟಿನಲ್ಲಿ ಏನಾದರೂ ಮಾತನಾಡ್ತಾರಾ ಸಚಿವರು ಅಂತ. ಬರಿದಾಗಿದೆ ಈಗ ಆಲ್ರೆಡಿ ಕೆರೆ, ಮಾರ್ಚ್ನಲ್ಲೇ ಬರಿದಾಗೋಗಿರೋದು. ಬುಗಡನಹಳ್ಳಿ ಕೆರೆ 15 ದಿನದಲ್ಲಿ ಖಾಲಿಯಾಗುವಂಥ ಎಲ್ಲ ಚಾನ್ಸಸ್ ಇದೆ. ಅದಾದಮೇಲೆ ಈಗ ಆಲ್ರೆಡಿ ಎಚ್ಚೆತ್ಕೊಂಡಿರುವಂಥ ಅಲ್ಲಿನ ಜಿಲ್ಲಾಡಳಿತ ಮುಂಚೆ ಎಲ್ಲ 2 ದಿನಕ್ಕೊಂದ್ಸಲಿ ಬಿಡ್ತಾ ಇದ್ದಂಥವ್ರು ಈಗ 3 ದಿನಕ್ಕೊಂದ್ಸಲಿ ಬಿಡ್ತಾ ಇದ್ದಾರೆ. ನೆಕ್ಸ್ಟ್ ವಾರಕ್ಕೊಂದ್ಸಲಿ ಬಿಡ್ತಾರೆ. ಅದಾದಮೇಲೆ 15 ದಿನಕ್ಕೊಂದ್ಸಲಿ ಬಿಡ್ತಾರೆ. ಹಿಂಗಾಗ್ತಾ ಹೋಗುತ್ತೆ. ಇನ್ನು ಕೆಲವರು ದೊಡ್ಡಿರುವಂಥವರು ಕುಡಿಯುವ ನೀರನ್ನು ಟ್ಯಾಂಕರ್ಗಳ ಮುಖಾಂತರ ನಮ್ಮ ಮನೆಗೆ ಹಾಕಿಸ್ಕೊಳ್ತಾ ಇದ್ದಾರೆ. ಬೋರ್ವೆಲ್ ಮುಖಾಂತರನೂ ಕೂಡ ಸಪ್ಲೈ ಮಾಡುವಂಥ ಕೆಲಸ ಆಗ್ತಾ ಇದೆ. ಆಲ್ಟರ್ನೇಟಿವ್ ವೇಸ್ ಅಂತ ನೋಡಿದ್ರೆ ಹೇಮಾವತಿ ಜಲಾಶಯದಿಂದಲೇ ನೀರು ಬರಬೇಕು, ಇಲ್ಲಾಂದರೆ ಬೇರೆ ಆಪ್ಷನ್ನೇ ಇಲ್ಲ ಅಂಥ ಪರಿಸ್ಥಿತಿ ಅಂತೂ ಇದೆ ಅಲ್ಲಿ. ಆಲ್ರೆಡಿ ಬೇಸ್ಗೆ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇರುವಂಥ ಹಿನ್ನೆಲೆಯಲ್ಲಿ ಬೇಗ ನೀರು ಹಿಂಗೋಗ್ತಾ ಇದೆ. ಸೊ ಅಲ್ಲಿನ ಜನರಿಗೆ ಸಮಸ್ಯೆ ಎದುರಾಗ್ಲಿಕ್ಕೂ ಮುಂಚೆನೆ ಅಲ್ಲಿನ ಜಿಲ್ಲಾಡಳಿತ, ಉಸ್ತುವಾರಿ ಸಚಿವರು, ಸ್ಥಳೀಯ ಶಾಸಕರು ಎಚ್ಚೆತ್ತುಕೊಳ್ಬೇಕಾಗಿದೆ. ಬೇಸಿಗೆ ಆರಂಭದಲ್ಲೇ ಜಲಕ್ಷಾಮದ ರೀತಿಯಲ್ಲಿ ತುಮಕೂರಿನಲ್ಲಿ ನೀರಿನ ಅಭಾವ ಕಾಡ್ತಾ ಇದೆ. ಕುಡಿಯುವ ನೀರಿನ ಅಭಾವ.